Hello everybody. In this video I am going to explain the topic exempted services. Under GST, certain services are exempt from GST. ಅಂದ್ರೆ ಕೆಲವೊಂದು ಸರ್ವಿಸಸ್ GST ಲಿ exempted. ಯಾವುದೆಲ್ಲ exempted services ಅಂತ ನೋಡೋಣ. First is agricultural services. See, all the agricultural services are exempt under GST. ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಸರ್ವಿಸಸ್ ನ ಕೊಡ್ತಾರೆ ಅದೆಲ್ಲ GST under exempt. So what are the services relating to agriculture which are exempt under GST? We shall see. This includes all services related to agriculture except the rearing of horses. ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಸರ್ವಿಸಸ್ ಇದೆ ಅದೆಲ್ಲ ಅಗ್ರಿಕಲ್ಚರ್ ಸರ್ವಿಸಸ್ ಅಂತ ಟ್ರೀಟ್ ಮಾಡ್ತೀವಿ. ಬಟ್ ಇಟ್ ಎಕ್ಸ್ಕ್ಲೂಡ್ಸ್ ರೇರಿಂಗ್ ಆಫ್ ಹಾರ್ಸಸ್ ಅಂದ್ರೆ ಕುದುರೆ ಸಾಕಾಣಿಕೆ ಏನಿದೆಯಲ್ಲ ಅದನ್ನ ಅಗ್ರಿಕಲ್ಚರಲ್ ಸರ್ವಿಸ್ ಅಂತ ಟ್ರೀಟ್ ಮಾಡಲ್ಲ. Agriculture services also includes cultivation ನ agriculture service ಅಂತ ಟ್ರೀಟ್ ಮಾಡ್ತಾರೆ. ಸಪ್ಲೈಯಿಂಗ್ ಫಾರ್ಮ್ ಲೇಬರ್ ಅಂದ್ರೆ ಕೆಲಸದ ಆಳುಗಳನ್ನ ಸಪ್ಲೈ ಮಾಡ್ತಾರೆ, ಅದು ಕೂಡ ಅಗ್ರಿಕಲ್ಚರ್ ಸರ್ವಿಸ್ ಅಂತ ಟ್ರೀಟ್ ಮಾಡ್ತಾರೆ. ಹಾರ್ವೆಸ್ಟಿಂಗ್, ವೇರ್ ಹೌಸ್ ರಿಲೇಟೆಡ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಗೋಡೌನ್. ಈಗ ಒನ್ಸ್ ದ ಕ್ರಾಪ್ ಹ್ಯಾಸ್ ಬೀನ್ ಹಾರ್ವೆಸ್ಟೆಡ್ ಅಂದ್ರೆ ಕ್ರಾಪ್ ನ ಹಾರ್ವೆಸ್ಟ್ ಮಾಡಾದ್ಮೇಲೆ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಗೋಡೌನ್. ಕರೆಕ್ಟ್ ಆಗಿ ಪ್ಯಾಕ್ ಮಾಡಿ ಚೀಲದಲ್ಲಿ ಪ್ಯಾಕ್ ಮಾಡಿ ಅದನ್ನ ಗೋಡೌನ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಈವನ್ all the activities relating to warehouse is considered as agriculture service only. Renting or leasing agricultural machinery. See, for agriculture purpose various machineries will be used like tractor, tiller, sowing machine, ಹಾಗೆ ಹಾರ್ವೆಸ್ಟರ್ ವಿಲ್ ಬಿ ಯೂಸ್ಡ್ ಅಂದ್ರೆ ಈಗ ಕುಯಿಲ್ ಮಾಡಕ್ಕೆ ಮೆಷಿನ್ಸ್ ನ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಸ್ಪ್ರೇಯರ್ ಮೆಷಿನ್ಸ್ ವಿಲ್ ಬಿ ಯೂಸ್ಡ್. ಆ ಮೆಷಿನರಿಗೆ ಸಂಬಂಧಪಟ್ಟ ಹಾಗೆ ರೆಂಟ್ ಏನಿದೆ, ದ ರೆಂಟ್ ಚಾರ್ಜ್ ಫಾರ್ ದ ಅಗ್ರಿಕಲ್ಚರ್ ಮೆಷಿನರಿ. ಈಗ ನೀವು ಸೇ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಗದ್ದೆಯಲ್ಲಿ ಬೆಳೆದಿರುವಂತಹ ಹುಲ್ಲನ್ನ ಕಟ್ ಮಾಡಬೇಕು, ಭತ್ತನ ಕಟ್ ಮಾಡಕ್ಕೆ ನೀವು ಮೆಷಿನ್ ನ ಯೂಸ್ ಮಾಡ್ಕೊಂಡ್ರೆ ಅಂತ ತಿಳ್ಕೊಳ್ಳಿ. ಯಾರ ಹತ್ರನೋ ಬಾಡಿಗೆಗೆ ತಗೊಂಡು ನೀವು ಹಾರ್ವೆಸ್ಟ್ ಮಾಡಿದ್ರಿ ಪ್ಯಾಡಿನ. ಈಗ ಮೆಷಿನರಿಗೆ ನೀವೇನ್ ರೆಂಟ್ ಪೇ ಮಾಡ್ತೀರಲ್ಲ, ಸೊ ದಟ್ ರೆಂಟ್ ಇಸ್ ಎಕ್ಸೆಂಪ್ಟ್. ಅಂದ್ರೆ ಅಗ್ರಿಕಲ್ಚರ್ ಸರ್ವಿಸ್ ಏನಿದೆಲ್ಲ ಇಟ್ ಇಸ್ ಎಕ್ಸೆಂಪ್ಟ್ ಅಂಡರ್ GST. ರೆಂಟ್ ಅಥವಾ ಲೀಸಿಂಗ್ ಅಗ್ರಿಕಲ್ಚರ್ ಮೆಷಿನರಿ ಏನಿದೆಲ್ಲ ಇಟ್ ಇಸ್ ಎಕ್ಸೆಂಪ್ಟ್ ಅಂಡರ್ GST. ಸರ್ವಿಸಸ್ ಪ್ರೊವೈಡೆಡ್ ಬೈ ಕಮಿಷನ್ ಏಜೆಂಟ್ ಏನಾದ್ರು ಸರ್ವಿಸ್ ನ ಕೊಟ್ರೆ, ಸೇ ಫಾರ್ ಎಕ್ಸಾಂಪಲ್ ನೀವೇ ಬೆಳೆ ಬೆಳೆದಿರ್ತೀರಾ, ಅದನ್ನಾಗೆ ಸೇಲ್ ಮಾಡ್ಬೇಕಂತ ಇದ್ದೀರಾ, ಥ್ರೂ ಏಜೆಂಟ್ ಎಲ್ಲಾರು ಸೇಲ್ ಮಾಡಿದ್ರೆ, ಇವನ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಕಮಿಷನ್ ಏಜೆಂಟ್ ಇಸ್ ಆಲ್ಸೋ ಎಕ್ಸಾಮ್ಡ್ ಅಂಡರ್ GST. Agriculture or the agriculture produce marketing committee or board for buying or selling agriculture produce. ಈಗ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಏನಿದೆ ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಏನು ಉತ್ಪನ್ನ ಏನಿದೆ ಅದನ್ನ ಒಂದು ಕೃಷಿ ಸಹಕಾರಿ ಸಂಘದ ಮುಖಾಂತರ ನೀವು ಸೇಲ್ ಮಾಡ್ತಾ ಇದ್ದೀರಾ, ಅಥವಾ ಒಂದು ಕೃಷಿ ಸಹಕಾರಿ ಸಂಘದ್ರು ನೀವೇನಾದ್ರು ಬೈ ಮಾಡ್ತಾ ಇದ್ರೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಏನಿದೆ ಅಥವಾ ಕೃಷಿ ಉತ್ಪನ್ನ ಏನಿದೆ ಅದು. ಸೊ ಇವನ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದೀಸ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟೀಸ್ ಅಂದ್ರೆ ಈ ರೀತಿಯಾದ ಒಂದು ಕೃಷಿ ಸಹಕಾರಿ ಸಂಘ ಏನಾದ್ರು ಸರ್ವಿಸ್ ಕೊಟ್ಟಿದ್ದೆ ಆದ್ರೆ ಯಾರಿಗೆ ಆಗಿರ್ಬೋದು, ಒಂದು ಕೃಷಿ ಉತ್ಪನ್ನನ ಈ ಸಹಕಾರಿ ಸಂಘದಿಂದ ಅವನ್ನೆಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಥವಾ ಸಹಕಾರಿ ಸಂಘಕ್ಕೆ ಸೇಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದೀಸ್ ಟೈಪ್ಸ್ ಆಫ್ ಕಮಿಟೀಸ್ ಆರ್ ಬೈ ದೀಸ್ ಟೈಪ್ಸ್ ಆಫ್ ಬೋರ್ಡ್ಸ್ ಆರ್ ಎಕ್ಸೆಂಪ್ಟ್ ಅಂಡರ್ GST. ಇದೆಲ್ಲದನ್ನು ಅಗ್ರಿಕಲ್ಚರ್ ಸರ್ವಿಸ್ ಅಂತಾನೆ ಟ್ರೀಟ್ ಮಾಡ್ತಾರೆ. ಹಾಗೆ ಪ್ಯಾಕೇಜ್ ಆರ್ ಲೋಡಿಂಗ್, ಅನ್ಲೋಡಿಂಗ್, ಪ್ಯಾಕೇಜ್ ಆರ್ ಸ್ಟೋರೇಜ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ನ ಪ್ಯಾಕ್ ಮಾಡೋದಿರ್ಬೋದು, ಲೋಡಿಂಗ್ ಇರ್ಬೋದು, ಅನ್ಲೋಡಿಂಗ್ ಸರ್ವಿಸಸ್ ಇರ್ಬೋದು. ದೀಸ್ ಆರ್ ಆಲ್ ಕನ್ಸಿಡರ್ಡ್ ಆಸ್ ಅಗ್ರಿಕಲ್ಚರ್ ಸರ್ವಿಸ್ ಓನ್ಲಿ. ನೆಕ್ಸ್ಟ್ ಇಸ್ ಗವರ್ಮೆಂಟ್ ಸರ್ವಿಸಸ್. ಸೊ ವಾಟ್ ಟೈಪ್ ಆಫ್ ಸರ್ವಿಸಸ್ ಆರ್ ಕನ್ಸಿಡರ್ಡ್ ಆಸ್ ಗವರ್ಮೆಂಟ್ ಸರ್ವಿಸಸ್ ಅಂದ್ರೆ ಯಾವ ರೀತಿಯ ಸರ್ವಿಸಸ್ ನ ಗವರ್ಮೆಂಟ್ ಸರ್ವಿಸಸ್ ಅಂತ ಟ್ರೀಟ್ ಮಾಡ್ತೀವಿ ಅಂತ. ಪೋಸ್ಟಲ್ ಸರ್ವಿಸ್ ಅಂದ್ರೆ ಈಗ ಪೋಸ್ಟ್ ಆಫೀಸ್ ಏನ್ ಸರ್ವಿಸ್ ಕೊಡ್ತಾರೆ ಇಟ್ ಇಸ್ ಎಕ್ಸೆಂಪ್ಟ್ ಅಂಡರ್ GST. ನೆಕ್ಸ್ಟ್ ಇಸ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಪೀಪಲ್ ಆರ್ ಗೂಡ್ಸ್ ಅಂದ್ರೆ ಈ ಪ್ಯಾಸೆಂಜರ್ಸ್ ಆಗಿರ್ಬೋದು ಅಥವಾ ಜನಗಳು ಅಥವಾ ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಸೊ ಅದು ಕೂಡ ಎಕ್ಸೆಂಪ್ಟ್ ಅಂಡರ್ GST. ಸರ್ವಿಸಸ್ ಬೈ ಎ ಫಾರಿನ್ ಡಿಪ್ಲೊಮ್ಯಾಟ್ ಇನ್ ಇಂಡಿಯಾ. ಫಾರಿನ್ ಡಿಪ್ಲೊಮ್ಯಾಟ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಈಗ ದ ಎಂಬಸೀಸ್ ಆಫ್ ವೇರಿಯಸ್ ಕಂಟ್ರೀಸ್ ವಿಲ್ ಬಿ ಇನ್ ಇಂಡಿಯಾ. ಅಂದ್ರೆ ಹೊರದೇಶದ ರಾಯಭಾರಿಗಳು ಇಂಡಿಯಾದಲ್ಲಿ ಇರ್ತಾರೆ. USA ಎಂಬಸಿ ಇಸ್ ಇನ್ ಇಂಡಿಯಾ. ಹಾಗೆ ಬ್ರಿಟನ್ನಿನ ಎಂಬಸಿ ಇಂಡಿಯಾದಲ್ಲಿ ಇರ್ತಾರೆ, ಫ್ರೆಂಚಿನ ಎಂಬಸಿ ಇಂಡಿಯಾದಲ್ಲಿ, ಫ್ರಾನ್ಸಿನ ಎಂಬಸಿ ಅಂದ್ರೆ ರಾಯಭಾರಿಗಳು, ಬೇರೆ ಬೇರೆ ದೇಶದ ರಾಯಭಾರಿಗಳು ಇಂಡಿಯಾದಲ್ಲಿ ಇರ್ತಾರೆ. ಹಾಗೆ ಭಾರತದ ರಾಯಭಾರಿಗಳು ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ. ಸರ್ವಿಸಸ್ ಬೈ ಎ ಫಾರಿನ್ ಡಿಪ್ಲೊಮ್ಯಾಟ್ ಇನ್ ಇಂಡಿಯಾ ಅಂದ್ರೆ ಈ ಹೊರದೇಶದ ರಾಯಭಾರಿಗಳು ಏನು ಇಂಡಿಯಾದಲ್ಲಿ ಸರ್ವಿಸ್ ಕೊಡ್ತಾರೆ it is exempt under GST. Services offered by the Reserve Bank of India. If RBI provides any service, it is also exempt under GST.
ಸರ್ವಿಸಸ್ ಆಫರ್ಡ್ ಟು ಡಿಪ್ಲೊಮ್ಯಾಟ್ಸ್ಗೆ ಏನಾದ್ರು ಸರ್ವಿಸ್ ಕೊಟ್ಟಿದ್ದಾದ್ರೆ ಹಿಯರ್ ಸರ್ವಿಸಸ್ ಆಫರ್ ಟು ಡಿಪ್ಲೊಮ್ಯಾಟ್ಸ್ ಅಂಡ್ UN ಅಂದ್ರೆ ಬೇರೆ ಯಾವ್ದಾದ್ರು ಡಿಪ್ಲೊಮ್ಯಾಟ್ಸ್ಗೆ ರಾಯಭಾರಿಗಳಿಗೆ ಏನಾದ್ರು ಸರ್ವಿಸ್ ಕೊಟ್ಟಿದ್ದಾದ್ರೆ ಅಥವಾ UNOಗೆ ಏನಾದ್ರು ಸರ್ವಿಸ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇದಕ್ಕೆ ಏನಾದ್ರು ಸರ್ವಿಸಸ್ ಕೊಟ್ರೆ all such services are exempt under GST. And here you have to remember one thing, foreign diplomat service ಕೊಟ್ರೆ exempt. ಅದೇ ಬೇರೆ ಯಾರಾದ್ರೂ ಈ ಹೊರದೇಶದ ರಾಯಭಾರಿಗಳಿಗೆ ಏನಾದ್ರು ಅವ್ರಿಗೆ ಏನಾದ್ರು ಸರ್ವಿಸ್ ಕೊಟ್ರೆ ಫಾರಿನ್ ಡಿಪ್ಲೊಮ್ಯಾಟ್ಸ್ಗೆ ಏನಾದ್ರು ಸರ್ವಿಸ್ ಕೊಟ್ರೆ ಟ್ಯಾಕ್ಸೇಬಲ್. ಅದೇ ಫಾರಿನ್ ಡಿಪ್ಲೊಮ್ಯಾಟ್ಸ್ ಏನಾದ್ರು ಸರ್ವಿಸ್ ಕೊಟ್ರೆ ಇಟ್ ಇಸ್ ಎಕ್ಸೆಂಪ್ಟ್ ಅಂಡರ್ GST. ಹಾಗೆ UNOಗೆ ಏನಾದ್ರು ಸರ್ವಿಸಸ್ ನ ಕೊಟ್ರೆ UNಗೆ ಏನಾದ್ರು ಸೇವೆಗಳನ್ನ ಪ್ರೊವೈಡ್ ಮಾಡಿದ್ದಾದ್ರೆ ಇಟ್ ಇಸ್ ಎಕ್ಸೆಂಪ್ಟ್ ಅಂಡರ್ GST. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್, ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಬೈ ರೋಡ್, ರೈಲ್, ವಾಟರ್ ಎಕ್ಸೆಟ್ರಾ. ಅಂದ್ರೆ ಗೂಡ್ಸ್ ನ ಎಲ್ಲರೂ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಥ್ರೂ ರೋಡ್ವೇಸ್, ರೈಲ್ವೇಸ್ ಆರ್ ವಾಟರ್ವೇಸ್. ಸೊ ಸಚ್ ಸರ್ವಿಸಸ್ ಆರ್ ಎಕ್ಸೆಂಪ್ಟ್ ಅಂಡರ್ GST. ಪೇಮೆಂಟ್ ಆಫ್ ಟೋಲ್ ಅಂದ್ರೆ ಟೋಲ್ ನ ಪೇ ಮಾಡಿ. ಈಗ ನಿಮ್ಗೆ ಗೊತ್ತಿರ್ಬೋದು ಟೋಲ್ ಬೂತ್ಸ್ ಇರುತ್ತೆ, ಅಲ್ಲಿ ಇನ್ ಆರ್ಡರ್ ಟು ಯೂಸ್ ದ ರೋಡ್ ನಾವಲ್ಲಿ ಟೋಲ್ ಪೇ ಮಾಡಬೇಕಾಗುತ್ತೆ. ಸೊ ಬೈ ಪೇಮೆಂಟ್ ಆಫ್ ಟೋಲ್ ಇಫ್ ಗೂಡ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಥ್ರೂ ವಾಟರ್, ಏರ್ವೇಸ್ ಆರ್ ರೈಲ್ವೇಸ್, all such transportation services are exempt under GST. Next, transportation of passengers by air ಅಂದ್ರೆ ಏರ್ವೇಸ್ ಮುಖಾಂತರ ಎಲ್ಲರೂ ಪ್ಯಾಸೆಂಜರ್ಸ್ ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡಿದ್ದೆ ಆದ್ರೆ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ವೇರ್ ದ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಇಸ್ ಲೆಸ್ ದೆನ್ INR 1500, ದಟ್ ಇಸ್ ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಸ್ ಲೆಸ್ ದೆನ್ ರೂಪೀಸ್ 1500 ಗಿಂತ ಕಡಿಮೆ ಎಲ್ಲರೂ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇದ್ದಿದ್ದೆ ಆದ್ರೆ, ಸೊ ಅವಾಗ ಅದು ಕೂಡ ಎಕ್ಸೆಂಪ್ಟ್ ಅಂಡರ್ GST. ನೆಕ್ಸ್ಟ್ ಇಸ್ judicial services. Which type of judicial services are exempt under GST? We shall see. Services offered by arbitral tribunal. ಅಂದ್ರೆ arbitral tribunal is nothing but courts ಏನಾದ್ರು ಈಗ ಕೋರ್ಟ್ಗಳಿದೆ ನಿಮ್ಗೆ ಗೊತ್ತಿರ್ಬೋದು, ಬೇರೆ ಬೇರೆ ಕೋರ್ಟ್ಸ್. ಈಗ ಆ ಕೋರ್ಟ್ಗಳೇನಾದ್ರು ಸರ್ವಿಸಸ್ ನ ಕೊಟ್ರೆ ಇಟ್ ಇಸ್ ಎಕ್ಸೆಂಪ್ಟ್ ಅಂಡರ್ GST. ಪಾರ್ಟ್ನರ್ಶಿಪ್ ಫರ್ಮ್ ಆಫ್ ಅಡ್ವೊಕೇಟ್ಸ್ ಅಂದ್ರೆ ಲಾಯರ್ಸ್ ಏನ್ ಮಾಡಿರ್ತಾರೆ ಅಂದ್ರೆ ಒಂದು 2-3 ಜನ ಲಾಯರ್ಸ್ ಸೇರ್ಬಿಟ್ಟು ಒಂದು ಪಾರ್ಟ್ನರ್ಶಿಪ್ ಫರ್ಮ್, ಅವರ ಈ ಅಡ್ವೊಕೇಟ್ಸೇ ಒಂದು ಫರ್ಮ್ ಮಾಡ್ಕೊಂಡಿರ್ತಾರೆ. ಈಗ ಆ ರೀತಿಯಾದ ಅಡ್ವೊಕೇಟ್ಸ್ ಮಾಡಿರುವಂತಹ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ 3-4 ಜನ ಲಾಯರ್ಸ್ ಸೇರಿ ಒಂದು ಆಫೀಸ್ ಓಪನ್ ಮಾಡಿರ್ತಾರೆ. ಆ ರೀತಿಯಾದ ಅಡ್ವೊಕೇಟ್ಸ್ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡಿರುವಂತಹ ಅಡ್ವೊಕೇಟ್ಸ್ ಏನೋ ಸರ್ವಿಸಸ್ ಕೊಟ್ರೆ ಇವನ್ ದಟ್ ಈಸ್ ಆಲ್ಸೋ ಎಕ್ಸೆಂಪ್ಟ್ ಅಂಡರ್ GST. ಸೀನಿಯರ್ ಅಡ್ವೊಕೇಟ್ಸ್ ಇಫ್ ದೇ ಪ್ರೊವೈಡ್ ಎನಿ ಜುಡಿಷಿಯಲ್ ಸರ್ವಿಸಸ್ ಅಥವಾ ಲಾ ಸರ್ವಿಸಸ್ ಕೊಟ್ಟಿದ್ದೆ ಆದ್ರೆ ಇಟ್ ಇಸ್ ಎಕ್ಸೆಂಪ್ಟ್ ಅಂಡರ್ GST. ಅದೇ ಈ ಜುಡಿಷಿಯಲ್ ಸರ್ವಿಸಸ್ ನ ಇಂಡಿವಿಜುವಲ್ ಬೇಕಾದ್ರೆ ಕೊಟ್ಟಿರ್ಲಿ ಅಥವಾ ಒಂದು ಬಿಸ್ನೆಸ್ ಎಂಟಿಟಿಗೆ ಬೇಕಾದ್ರೂ ಕೊಟ್ಟಿರ್ಲಿ, ಸೊ ಅದು ಎಕ್ಸೆಂಪ್ಟ್ ಅಂಡರ್ GST. ಬಟ್ ಅವರ aggregate turnover whose aggregate turnover is up to rupees to INR 20 lakhs ಅಂದ್ರೆ ಈ ಅಡ್ವೊಕೇಟ್ಸ್ ಯಾರಿದ್ದಾರೆ ಅವರು ಇಂಡಿವಿಜುವಲ್ಸಿಗೆ ಬೇಕಾದ್ರೆ ಜುಡಿಷಿಯಲ್ ಸರ್ವಿಸಸ್ ಕೊಡ್ಲಿ ಅಥವಾ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಜುಡಿಷಿಯಲ್ ಸರ್ವಿಸಸ್ ಕೊಡ್ಲಿ, ಅದು GST ಅಂಡರ್ಲಿ ಎಕ್ಸೆಂಪ್ಟ್. ಯಾವಾಗ ಅಂತ ಹೇಳಿದ್ರೆ ಯಾರು ಸರ್ವಿಸ್ ನ ಪಡ್ಕೊಂಡಿರ್ತಾರೆ ಅವರ ಟರ್ನ್ ಓವರ್ ಇಫ್ ಇಟ್ ಇಸ್ ಲೆಸ್ ದನ್ 20 lakh ಗಿಂತ ಕಡಿಮೆ ಇದ್ರೆ ಅವಾಗ ಎಕ್ಸೆಂಪ್ಟ್. ಮೋರ್ ದನ್ 20 lakh ಇದ್ರೆ ಯಾರು ಸರ್ವಿಸ್ ನ ಪ್ರೊವೈಡ್ ಮಾಡ್ಕೊಂತಾರೆ ಅಂದ್ರೆ ಈಗ ಲಾಯರ್ ಸರ್ವಿಸ್ ನ ನಾನು ತಗೊಂಡೆ ಅಂತ ತಿಳ್ಕೊಳ್ಳಿ, ನನ್ನ ಟರ್ನ್ ಓವರ್ 20 lakh ಗಿಂತ ಕಡಿಮೆ ಇದ್ರೆ ಅವ್ರೇನ್ ಸರ್ವಿಸ್ ಕೊಟ್ಟಿರೋ ಅದು GST ಅಂಡರ್ಲಿ ಎಕ್ಸೆಂಪ್ಟ್. ಅಬೌವ್ 20 lakh ಎಲ್ಲಾದ್ರೂ ನನ್ನ ಟರ್ನ್ ಓವರ್ ಇದ್ರೆ, ನನ್ನ ಬಿಸ್ನೆಸ್ ಟರ್ನ್ ಓವರ್ ಸೇಲ್ಸ್ 20 lakh ಗಿಂತ ಅಬೌವ್ ಇದ್ದು ನಾನು ಒಬ್ಬ ಲಾಯರ್ ಇಂದ ಏನೋ ಸರ್ವಿಸ್ ಪ್ರೊವೈಡ್ ತಗೊಂಡಿದ್ದೆ ಆದ್ರೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಅಂಡ್ ಇನ್ ಕೇಸ್ ಆಫ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಅಲ್ಲಿ ಯಾರಾದ್ರೂ ಈ ಜುಡಿಷಿಯಲ್ ಸರ್ವಿಸ್ ನ ಪಡ್ಕೊಂಡ್ರೆ ಇಫ್ ದೇ ಟರ್ನ್ ಓವರ್ ಇಸ್ ಲೆಸ್ ದನ್ 10 lakhs ಗಿಂತ ಕಡಿಮೆ ಇದ್ರೆ ಅವ್ರು GST ಇಂದ ಎಕ್ಸೆಂಪ್ಟ್ ಆಗುತ್ತೆ ಯಾವುದು ಸರ್ವಿಸಸ್, ಜುಡಿಷಿಯಲ್ ಸರ್ವಿಸಸ್. ಅಬೌವ್ 10 lakh ಇದ್ರೆ ಆ ಜುಡಿಷಿಯಲ್ ಸರ್ವಿಸಸ್ ಏನಾಗುತ್ತೆ ಅಂದ್ರೆ ಅಥವಾ ಲಾಯರ್ಸ್ ಏನ್ ಸರ್ವಿಸಸ್ ಕೊಟ್ಟಿರ್ತಾರೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಹಾಗೆ ಎಜುಕೇಶನಲ್ ಸರ್ವಿಸಸ್. ಸೊ what type of educational services are exempt under GST? Transportation of faculty or students ಅಂದ್ರೆ ಈ ಟೀಚರ್ಸ್, ಲೆಕ್ಚರರ್ಸ್ ಆಗಿರ್ಬೋದು, ಕೆಲವೊಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ, ಮೋಸ್ಟ್ ಆಫ್ ದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರದ್ದೇ ಆದ ಬಸ್ಸಸ್ ಇರುತ್ತೆ, ವೆಹಿಕಲ್ಸ್ ಇರುತ್ತೆ, ಸ್ಕೂಲ್ ಬಸ್, ಸ್ಕೂಲ್ ವೆಹಿಕಲ್ಸ್. ಅದರಲ್ಲಿ ಟೀಚರ್ಸ್ ನ ಕರ್ಕೊಂಡು ಹೋಗ್ತಾರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗೆ, ಅಂದ್ರೆ ಸ್ಕೂಲಿಗೆ ಆಗಿರ್ಬೋದು, ಕಾಲೇಜಿಗೆ ಆಗಿರ್ಬೋದು, ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಆ ವೆಹಿಕಲ್ ನ ಯೂಸ್ ಮಾಡ್ಬೋದು, ಟೀಚರ್ಸ್ ನ ಕರ್ಕೊಂಡು ಹೋಗಕ್ಕೆ ವೆಹಿಕಲ್ಸ್ ನ ಯೂಸ್ ಮಾಡ್ಬೋದು. ಟ್ರಾನ್ಸ್ಪೋರ್ಟೇಷನ್ ಆಫ್ ಫ್ಯಾಕಲ್ಟಿ ಆರ್ ಸ್ಟೂಡೆಂಟ್ಸ್ ಅಂದ್ರೆ ಟೀಚರ್ಸ್ ನ ಕರ್ಕೊಂಡು ಹೋಗಕ್ಕೆ ಅಥವಾ ಲೆಕ್ಚರ್ಸ್ ನ ಕರ್ಕೊಂಡು ಹೋಗಕ್ಕೆ ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಎಲ್ಲಾದ್ರೂ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅವ್ರದ್ದೇ ಏನಾದ್ರು ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಇದ್ರೆ, ಸೊ ಆ ಸರ್ವಿಸ್ ಏನ್ ಕೊಡ್ತಾರಲ್ಲ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಟೀಚರ್ಸ್ ನ ಕರ್ಕೊಂಡು ಹೋಗ್ತಾ ಇದಾರೆ, ಲೆಕ್ಚರ್ಸ್ ನ ಕರ್ಕೊಂಡು ಹೋಗ್ತಾ ಇದಾರೆ, ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದಾರೆ, ಸೊ ಅವ್ರು ಏನ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಕೊಡ್ತಾರೆ
ದಟ್ ಈಸ್ ಎಕ್ಸೆಂಪ್ಟ್ ಅಂಡರ್ GST. ಮಿಡ್ ಡೇ ಮೀಲ್ ಸ್ಕೀಮ್, ಮಧ್ಯಾಹ್ನದ ಊಟ ಎಲ್ಲರೂ ಬಿಸಿ ಊಟ ಕೊಟ್ಟಿದ್ದೆ ಆದರೆ ಇವನ್ ದಟ್ ಈಸ್ ಆಲ್ಸೋ ಎಕ್ಸೆಂಪ್ಟ್ ಅಂಡರ್ GST. ಅಡ್ಮಿಷನ್, ಎಕ್ಸಾಮಿನೇಷನ್ ಸರ್ವಿಸಸ್, ಸೊ ಅಡ್ಮಿಷನ್ ಸರ್ವಿಸಸ್ ಇರುತ್ತೆ. ಇನ್ educational institutions there will be admissions every year the admission takes place, and also examinations will be there. So ಅದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಸರ್ವಿಸಸ್ ಇರ್ಬೋದು ಅದೆಲ್ಲದೂ ಎಕ್ಸಾಮ್ಟ್ ಆಗಿರುತ್ತೆ. ಅಂಡ್ ಸೆಕ್ಯೂರಿಟಿ ಅಂಡ್ ಹೌಸ್ ಕೀಪಿಂಗ್ ಸರ್ವಿಸಸ್ ಆಫರ್ಡ್ ಬೈ ಸೆಕ್ಯೂರಿಟಿ ಅಂಡ್ ಹೌಸ್ ಕೀಪಿಂಗ್ ಸರ್ವಿಸಸ್ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇರ್ತಾರೆ, ಅವ್ರೇನ್ ಸರ್ವಿಸ್ ಕೊಡ್ತಾರೆ ಅದು ಕೂಡ ಎಕ್ಸೆಂಪ್ಟ್. ಹೌಸ್ ಕೀಪಿಂಗ್ ಸರ್ವಿಸಸ್ ಅಂದ್ರೆ ಈಗ ಆಯಾಗಳಿರ್ತಾರೆ, ಅಲ್ಲೆಲ್ಲ ಕ್ಯಾಂಪಸ್ ನ ಕ್ಲೀನ್ ಮಾಡೋರು ಇರ್ತಾರೆ, ಸೊ ಅವರು ಕೂಡ ಏನ್ ಸರ್ವಿಸಸ್ ಕೊಡ್ತಾರೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನ್ ಸರ್ವಿಸಸ್ ಕೊಡ್ತಾರೆ ಅದೆಲ್ಲ ಎಕ್ಸೆಂಪ್ಟ್ ಆಗುತ್ತೆ. ಹಾಗೆ ಸರ್ವಿಸಸ್ ಆಫರ್ಡ್ ಬೈ ಐಎಮ್ಸ್ ಅಂತ ಹೇಳಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಸ್ ಅಂತ ಹೇಳ್ಬಿಟ್ಟು, ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಕಡೆ ಇದೆ, ಬ್ಯಾಂಗ್ಳೂರಲ್ಲಿ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇದೆ. ಈ ಐಎಮ್ಸ್ ಈ ರೀತಿಯ ಇನ್ಸ್ಟಿಟ್ಯೂಷನ್ಸ್ ಐಎಮ್ಸ್ ಏನಾದ್ರು ಸರ್ವಿಸಸ್ ಕೊಟ್ಟಿದ್ದಾರೆ ದಟ್ ಈಸ್ ಆಲ್ಸೋ ಎಕ್ಸೆಂಪ್ಟ್ ಅಂಡರ್ GST. ನೆಕ್ಸ್ಟ್ ಮೆಡಿಕಲ್ ಸರ್ವಿಸಸ್ ಆಫರ್ಡ್ ಬೈ ಆಂಬುಲೆನ್ಸ್, ಚಾರಿಟೀಸ್, ವೆಟರ್ನರಿ ಡಾಕ್ಟರ್ಸ್, ಮೆಡಿಕಲ್ ಪ್ರೊಫೆಷನಲ್ಸ್ ಎಕ್ಸೆಟ್ರಾ. ಅಂದ್ರೆ ಆಂಬುಲೆನ್ಸ್ ಸರ್ವಿಸಸ್ ಏನಿರುತ್ತೆ ಅಥವಾ ಚಾರಿಟೀಸ್, ಯಾರಾದ್ರೂ ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬ ಅವನ ಹೆಲ್ತ್ ಪ್ರಾಬ್ಲಮ್ ಇದೆ, ಅವನಿಗೆ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ನ ಬೇರ್ ಮಾಡಕ್ಕಾಗಲ್ಲ, ಅಥವಾ ಇನ್ಯಾರೋ ಅವನ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಪೇ ಮಾಡ್ತಾ ಇದ್ದಾನ, ದೇಣಿಗೆ ಅಂತ ಕರಿತೀವಿ ಚಾರಿಟೀಸ್. ಈ ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ದೇಣಿಗೆ ಕೊಟ್ರೆ, ಚಾರಿಟಿ ಡೊನೇಷನ್ ಏನಾದ್ರು ಕೊಟ್ರೆ ದಟ್ ಇಸ್ ಎಕ್ಸೆಂಪ್ಟ್ ಅಂಡರ್ GST. ಹಾಗೆ ವೆಟರ್ನರಿ ಡಾಕ್ಟರ್ಸ್ ಏನ್ ಸರ್ವಿಸಸ್ ಕೊಡ್ತಾರೆ, ಈಗ ವೆಟರ್ನರಿ ಡಾಕ್ಟರ್ಸ್ ಇಸ್ ನಥಿಂಗ್ ಬಟ್ ದೋಸ್ ದ ಡಾಕ್ಟರ್ಸ್ who will see these animals ಮತ್ತೆ ಈ ಪ್ರಾಣಿಗಳನ್ನ ಏನ್ ನೋಡ್ತಾರೆ ಅಥವಾ ಬರ್ಡ್ಸ್ ನ ಯಾರು ಆರೈಕೆ ಮಾಡ್ತಾರೆ ಅವ್ರನ್ನೆಲ್ಲ ವೆಟರ್ನರಿ ಡಾಕ್ಟರ್ಸ್ ಅಂತ ಕರಿತೀವಿ. ಹಾಗೆ ಮೆಡಿಕಲ್ ಪ್ರೊಫೆಷನಲ್ಸ್, ಈಗ ಮೆಡಿಕಲ್ ಪ್ರೊಫೆಷನಲ್ಸ್ ಯಾರಿರ್ತಾರೆ, ಡಾಕ್ಟರ್ಸ್ ಯಾರಿದ್ದಾರೆ, ಅವ್ರೇನ್ ಸರ್ವಿಸ್ ಕೊಡ್ತಾರೆ ಅದೆಲ್ಲದು GST ಅಂಡರ್ಲಿ ಎಕ್ಸೆಂಪ್ಟ್. ಆರ್ಗನೈಸೇಷನಲ್ ಸರ್ವಿಸಸ್ ಆಫರ್ಡ್ ಬೈ ಎಕ್ಸಿಬಿಷನ್ ಆರ್ಗನೈಸರ್ಸ್ ಫಾರ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಕ್ಸಿಬಿಷನ್ಸ್, ಟೂರ್ ಆಪರೇಟರ್ಸ್ ಫಾರ್ ಫಾರಿನ್ ಟೂರಿಸ್ಟ್ ಎಕ್ಸೆಟ್ರಾ. ಆರ್ಗನೈಸೇಷನಲ್ ಸರ್ವಿಸಸ್ ಅಂತ ಹೇಳಿದ್ರೆ ಸರ್ವಿಸಸ್ ಆಫರ್ಡ್ ಬೈ ಎಕ್ಸಿಬಿಷನ್ ಆರ್ಗನೈಸರ್ಸ್ ಫಾರ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಕ್ಸಿಬಿಷನ್ಸ್. ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಕ್ಸಿಬಿಷನ್ಸ್ ಅಂತ ಹೇಳಿದ್ರೆ ಈಗ ಫಾರಿನ್ ಕಂಟ್ರಿಯವರು ಇಂಡಿಯಾದಲ್ಲಿ ಬಂದ್ಬಿಟ್ಟು ಎಕ್ಸಿಬಿಷನ್, ಒಂದು ಎಕ್ಸಿಬಿಷನ್ ನ ಇಂಡಿಯಾದಲ್ಲಿ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಳಿ. ಸೊ ಫಾರಿನರ್ಸ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ಎಕ್ಸಿಬಿಷನ್ ಮಾಡ್ತಾ ಇದಾರೆ. ಇಲ್ಲಿ ಅವ್ರ ಫಾರಿನರ್ಸಿಗೆ ಇಂಡಿಯಾದಲ್ಲಿ ಏನಾದ್ರು ಇಂಡಿಯಾದಲ್ಲಿ ಇರೋರು ಯಾರು ಸರ್ವಿಸ್ ಕೊಟ್ರೆ, ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇಂಟರ್ನ್ಯಾಷನಲ್ ಫಾರಿನರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವರು ಬೇರೆ ದೇಶದವರು ಇಂಡಿಯಾದಲ್ಲಿ ಬಂದ್ಬಿಟ್ಟು ಎಕ್ಸಿಬಿಷನ್ ಮಾಡ್ತಾರೆ. ಬಟ್ ಇಲ್ಲಿ ಎಕ್ಸಿಬಿಷನ್ ಮಾಡಿದಾಗ ಅವರಿಗೆ ಕೆಲವೊಂದು ಫೆಸಿಲಿಟೀಸ್ ಬೇಕಾಗುತ್ತೆ. ಆ ಫೆಸಿಲಿಟೀಸ್ ನ ಇಂಡಿಯಾದಲ್ಲಿ ಯಾರು ಕೊಟ್ಟಿದ್ದಾದ್ರೆ ಫಾರ್ ದ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಸ್, ಇಫ್ ಸರ್ವಿಸಸ್ ಆರ್ ಪ್ರೊವೈಡೆಡ್ ಬೈ ಇಂಡಿಯನ್ ಪೀಪಲ್, ಅಂದ್ರೆ ಇಂಡಿಯಾದ ಜನರು ಏನಾರು ಅವರಿಗೆ ಸರ್ವಿಸಸ್ ಕೊಟ್ಟಿದ್ದಾದ್ರೆ, ಸೊ ಸಚ್ ಸರ್ವಿಸಸ್ ಆರ್ ಎಕ್ಸೆಂಪ್ಟ್ ಅಂಡರ್ GST. ಯಾರಿಗೆ ಕೊಡ್ಬೇಕಂತ ಹೇಳಿದ್ರೆ ಫಾರಿನರ್ಸ್ ಇಂಡಿಯಾದಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇದಾರೆ, ಸೊ ಅವ್ರಿಗೆ ಕೆಲವೊಂದು ಫೆಸಿಲಿಟೀಸ್ ದೇ ರಿಕ್ವೈರ್. ಆ ಫೆಸಿಲಿಟೀಸ್ ನಾವು ಬೇರೆ ದೇಶದಿಂದ ತರಕ್ಕಾಗಲ್ಲ, ಸೊ ಅವ್ರು ಇಲ್ಲಿ ಇರೋರಿಂದಾನೇ ಪಡ್ಕೊಂತಾರೆ. ಇಂಡಿಯಾದಲ್ಲಿ ಯಾರು ಈ ಫಾರಿನರ್ಸ್ ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಕ್ಸಿಬಿಷನ್ಸ್ ನ ಯಾರು ಮಾಡೋರು ಇದ್ದಾರೆ ಅವ್ರಿಗೆ ಏನಾದ್ರು ಇಂಡಿಯಾದಲ್ಲಿ ಯಾರು ಸರ್ವಿಸ್ ಕೊಟ್ಟಿದ್ದಾರೆ ದಟ್ ಈಸ್ ಎಕ್ಸೆಂಪ್ಟ್ ಅಂಡರ್ GST. ಹಾಗೆ ಟೂರ್ ಆಪರೇಟರ್ಸ್ ಫಾರ್ ಫಾರಿನ್ ಟೂರಿಸ್ಟ್ ದೇ ಕಮ್ ಟು ಇಂಡಿಯಾ. ಸೊ ಇಲ್ಲಿ ಏನಾದ್ರು ಟೂರ್ ಫೆಸಿಲಿಟೀಸ್ ಅಂದ್ರೆ ಟೂರ್ ಆಪರೇಟರ್ಸ್ ಯಾರು ಇರ್ತಾರೆ ಅವ್ರಿಗೆ ಏನಾದ್ರು ಎಲ್ಲ ಬೇರೆ ಬೇರೆ ಇಂಡಿಯಾದಲ್ಲಿ ಬೇರೆ ಬೇರೆ ಪ್ಲೇಸಿಗೆ ಹೋಗಕ್ಕೆ ಏನಾದ್ರು ಸರ್ವಿಸಸ್ ನ ಕೊಟ್ಟಿದ್ದಾರೆ, ಟೂರ್ ಆಪರೇಟರ್ಸ್ ಏನಾದ್ರು ಸರ್ವಿಸ್ ಕೊಟ್ಟಿದ್ದಾರೆ, ಇವನ್ ದಟ್ ಈಸ್ ಆಲ್ಸೋ ಎಕ್ಸೆಂಪ್ಟ್ ಅಂಡರ್ GST. ನೆಕ್ಸ್ಟ್ ಅದರ್ ಸರ್ವಿಸಸ್ ಆಫರ್ಡ್ ಬೈ GSTN to the central or state government or union territory, that is GSTN stands for Goods and Services Tax Network. GSTN ಅಂತ ಹೇಳಿದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ನೆಟ್ವರ್ಕ್. ಈ GSTN ಏನಿದೆಯಲ್ಲ ಇದು ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ಅಥವಾ ಯೂನಿಯನ್ ಟೆರಿಟರೀಸ್ ಏನಾದ್ರು ಸರ್ವಿಸಸ್ ಕೊಟ್ಟಿದ್ದಾದ್ರೆ, ಅಡ್ಮಿಷನ್ ಫೀ ಪೇಬಲ್ ಟು ಥಿಯೇಟರ್ಸ್, ಸರ್ಕಸಸ್, ಸ್ಪೋರ್ಟ್ಸ್ ಇವೆಂಟ್ಸ್ ಎಕ್ಸೆಟ್ರಾ ವಿಚ್ ಚಾರ್ಜ್ ಎ ಫೀ ಅಪ್ ಟು INR 250. ಅಂದ್ರೆ ಈ ಥಿಯೇಟರ್ಸ್ ಆಗಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಯಾವ್ದಾದ್ರು ಥಿಯೇಟರ್ಗೆ ಹೋಗಿದ್ದೆ ಆದ್ರೆ ಫ್ರೀ ಆಗಿ ಯು ಕೆನಾಟ್ ವಾಚ್ ಮೂವೀಸ್ ನ ವಾಚ್ ಮಾಡೋಕ್ಕಾಗಲ್ಲ, ಅಥವಾ ಯಾವುದೇ ಥಿಯೇಟರ್ ಅಲ್ಲಿ ಅದು ನಾಟಕ ಆಗ್ತಿದೆ ಫ್ರೀ ಆಗಿ ನೋಡೋಕ್ಕೆ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ನೀವು ನಾಟಕ ನೋಡ್ಬೇಕು ಅಥವಾ ಫಿಲ್ಮ್ ನೋಡ್ಬೇಕು ಥಿಯೇಟರ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಪೇ ದೆಮ್ ಅಮೌಂಟ್. ದ ಅಡ್ಮಿಷನ್ ಫೀ ಕಲೆಕ್ಟೆಡ್ ಬೈ ದೀಸ್ ಥಿಯೇಟರ್ಸ್, ಅಥವಾ ಒಂದು ಸರ್ಕಸ್ ಏನಾದ್ರು ಅಡ್ಮಿಷನ್ ಫೀ ಕಲೆಕ್ಟ್ ಮಾಡಿದ್ದೆ ಆದ್ರೆ, ಅಥವಾ ಒಂದು ಸ್ಪೋರ್ಟ್ಸ್ ಇವೆಂಟ್
ಯಾರು ಆರ್ಗನೈಸ್ ಮಾಡ್ಯಾರೆ ಅವ್ರು ಏನಾದ್ರು ಅಮೌಂಟ್ ಕಲೆಕ್ಟ್ ಮಾಡಿದ್ದೆ ಆದ್ರೆ ಆ ಅಡ್ಮಿಷನ್ ಫೀ ಎಲ್ಲರೂ ಬಿಲೋ 250 rupees ಇದ್ರೆ such services are exempt under GST. Next, miscellaneous services. There are other services which are exempt under GST. ಯಾವ್ದಲ್ಲ ಅಂತ ನೋಡೋದೇ ಆದ್ರೆ ಟ್ರಾನ್ಸ್ಮಿಷನ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ, ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಮಿಟ್ ಮಾಡ್ತಾ ಇದಾರೆ, ಆ ಸರ್ವಿಸಸ್ GST ಅಂಡರ್ ಎಕ್ಸೆಂಪ್ಟ್. ಸರ್ವಿಸಸ್ ಪ್ರೊವೈಡೆಡ್ ಬೈ ರೆಕಗ್ನೈಸ್ ಸ್ಪೋರ್ಟ್ಸ್ ಬಾಡೀಸ್, ಕೆಲವೊಂದು ರೆಕಗ್ನೈಸ್ಡ್ ಸ್ಪೋರ್ಟ್ಸ್ ಬಾಡೀಸ್ ಇದೆ, ಆ ರೀತಿಯಾದ ಏನಾದ್ರು ಸ್ಪೋರ್ಟ್ಸ್ ಬಾಡಿ ಏನಾದ್ರು ಸರ್ವಿಸಸ್ ಕೊಟ್ಟಿದ್ದೆ ಆದ್ರೆ, ಈಗ ಹಾಕಿಗೆ ಸಂಬಂಧಪಟ್ಟ ಹಾಗೆ ಹಾಕಿದೆ ಒಂದು ಸ್ಪೋರ್ಟ್ಸ್ ಬಾಡಿ ಇದೆ, ಅಥ್ಲೆಟಿಕ್ಸ್ ಸಂಬಂಧಪಟ್ಟ ಹಾಗೆ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಬಾಡಿ ಇದೆ, ಅವ್ರು ಏನಾದ್ರು ಸರ್ವಿಸಸ್ ನ ಕೊಟ್ರೆ ಸಚ್ ಸರ್ವಿಸಸ್ ಆರ್ ಎಕ್ಸೆಂಪ್ಟ್ ಅಂಡರ್ GST. ಜರ್ನಲಿಸ್ಟ್ ಏನೋ ಸರ್ವಿಸ್ ಕೊಟ್ರೆ, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ PTA ಅಂತ ಕರಿತೀವಿ, ಇವ್ರು ಏನಾದ್ರು ಸರ್ವಿಸಸ್ ಕೊಟ್ರೆ, ಸ್ಲಾಟರ್ ಹೌಸಸ್ ಅಂದ್ರೆ ಕಸಾಯಿಖಾನೆಗಳು ಅಂತ ಕರಿತೀವಿ, ಪ್ರಾಣಿಗಳನ್ನ ಇಲ್ಲಿ ಕಡಿದು ಅದರ ಮಾಂಸನ ಅವ್ರು ಮಾರಾಟ ಮಾಡ್ತಾರೆ. ಸರ್ವಿಸಸ್ ಪ್ರೊವೈಡೆಡ್ ಬೈ ಸ್ಲಾಟರ್ ಹೌಸಸ್ ಆರ್ ಎಕ್ಸೆಂಪ್ಟ್ ಅಂಡರ್ GST. ಲೈಬ್ರರೀಸ್ ಏನೋ ಸರ್ವಿಸಸ್ ಕೊಟ್ರೆ, ವಾಶ್ರೂಮ್ಸ್ ಫಾರ್ ಪಬ್ಲಿಕ್ ಕನ್ವೆನ್ಸ್, ನಿಮ್ಗೆ ಗೊತ್ತಿರ್ಬೋದು ಕೆಲವೊಂದು ಮೋಸ್ಟ್ ಆಫ್ ದ ಬಸ್ ಸ್ಟ್ಯಾಂಡ್ಸ್ ಅಲ್ಲಿ ನಿಮ್ಗೆ ಪಬ್ಲಿಕ್ ಟಾಯ್ಲೆಟ್ಸ್ ಇರುತ್ತೆ, ದಟ್ ಈಸ್ ಫಾರ್ ದ ಯೂಸೇಜ್ ಆಫ್ ಪಬ್ಲಿಕ್. ಅವ್ರು ನಿಮ್ಗೆ ₹1 ಕೊಡಿ, ₹2 ಕೊಡಿ ಅಂತ ಕೇಳ್ತಾ ಇರ್ಬಿಟ್ರೆ ಅದ್ರ ಮೇಲೆ GST ಚಾರ್ಜ್ ಮಾಡಲ್ಲ, ಬಿಕಾಸ್ ಅಂಡರ್ GST the washroom facilities provided to the public for their convenience is exempt under GST. ಅಂದ್ರೆ ವಾಶ್ರೂಮ್ ಫೆಸಿಲಿಟೀಸ್ ಏನಿದೆ ಅಲ್ಲ ಅದನ್ನ ಪಬ್ಲಿಕ್ ಏನ್ ಪ್ರೊವೈಡ್ ಮಾಡಿರ್ತಾರೆ ಅದ್ರ ಮೇಲೆ GST ಚಾರ್ಜ್ ಮಾಡಲ್ಲ. ಹಾಗಲ್ಲ ದೇ ಕಲೆಕ್ಟ್ $1 or $2, ಅದೇನ್ ₹5 ಏನ್ ಕಲೆಕ್ಟ್ ಮಾಡ್ತಾರಲ್ಲ ಅದು ಮೇಂಟೆನೆನ್ಸ್ ಚಾರ್ಜ್, ಅದು GST ಅಂತಲ್ಲ. ಇಟ್ ಇಸ್ ಫಾರ್ ಯೂಸಿಂಗ್ ದ ವಾಶ್ರೂಮ್ ದ ಪರ್ಸನ್ ಹ್ಯಾಸ್ ಟು ಮೇಕ್ ಪೇಮೆಂಟ್ ಟು ದ ಅದರ್ ಪರ್ಸನ್, ಯಾರು ಅದನ್ನ ಮೇಂಟೈನ್ ಮಾಡ್ತಾರೆ ಅವ್ರಿಗೆ ಪೇ ಮಾಡ್ತಾರೆ, ಅದು ₹1, ₹2, ₹5 ಆಗಿರ್ಬೋದು, ಬಟ್ ಇಟ್ ಇಸ್ ನಾಟ್ GST ಬಿಕಾಸ್ ದ ಸರ್ವಿಸಸ್ ಪ್ರೊವೈಡೆಡ್ ಫಾರ್ ಪಬ್ಲಿಕ್ ಕನ್ವೀನಿಯನ್ಸ್ ಲೈಕ್ ವಾಶ್ರೂಮ್ ಅಥವಾ ಲ್ಯಾವೆಟ್ರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಸೊ ಅದೆಲ್ಲ GST ಅಂಡರ್ಲಿ ಎಕ್ಸೆಂಪ್ಟ್. ಸರ್ವಿಸಸ್ ಪ್ರೊವೈಡೆಡ್ ಫಾರ್ ಕಂಡಕ್ಟಿಂಗ್ ರಿಲಿಜಿಯಸ್ ಸೆರೆಮನೀಸ್ ಇನ್ಕ್ಲೂಡಿಂಗ್ ರೆಂಟಿಂಗ್ ದ ಪ್ರಿಮೈಸಸ್ ಆಫ್ ಎನಿ ರಿಲಿಜಿಯಸ್ ಪ್ಲೇಸ್, ಅಂದ್ರೆ ಸರ್ವಿಸಸ್ ಪ್ರೊವೈಡೆಡ್ ಫಾರ್ ಕಂಡಕ್ಟಿಂಗ್ ರಿಲಿಜಿಯಸ್ ಸೆರೆಮನಿ, ಧಾರ್ಮಿಕ ಒಂದು ಸಮಾರಂಭ ಮಾಡಲಿಕ್ಕೆ, ಅಂದ್ರೆ ಧಾರ್ಮಿಕ ಅದು ಏನೇ ಪೂಜೆ ಆಗಿರ್ಬೋದು, ಸಭೆ ಆಗಿರ್ಬೋದು, ಸಮಾರಂಭ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಏನೇ ಸರ್ವಿಸಸ್ ನ ಕೊಟ್ಟಿದ್ದೆ ಆದ್ರೆ ಅದು GST ಅಂಡರ್ಲಿ ಎಕ್ಸೆಂಪ್ಟ್. ಹಾಗೆ ಈ ಕಾರ್ಯಕ್ರಮ ಮಾಡಕ್ಕೆ ಒಂದು ಪ್ಲೇಸ್ ಅಲ್ಲಿ ಆ ಕಾರ್ಯಕ್ರಮ ಮಾಡ್ತಾ ಇದಾರೆ. ಈಗ ರೆಂಟಿಂಗ್ ದ ಪ್ರಿಮೈಸಸ್ ಅಂದ್ರೆ ಒಂದು ಬಿಲ್ಡಿಂಗ್ ನ ಬಾಡಿಗೆ ತಗೊಂಡು ಆ ಬಿಲ್ಡಿಂಗ್ ಅಲ್ಲಿ ಏನಾದ್ರೂ ರಿಲಿಜಿಯಸ್ ಸೆರೆಮನಿ ಮಾಡ್ತಾ ಇದಾರೆ ಅಥವಾ ಸಭೆ ಸಮಾರಂಭನ ಮಾಡ್ತಾ ಇದ್ದಾರೆ, ಧಾರ್ಮಿಕ ಸಭೆನ ಮಾಡ್ತಾ ಇದ್ದಾರೆ, ಧಾರ್ಮಿಕ ಪೂಜೆನ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಆ ಏನು ಬಿಲ್ಡಿಂಗ್ ನ ರೆಂಟಿಗೆ ತಗೊಂಡಿಯಾರಲ್ಲ, ಇವನ್ ಆ ರೀತಿ ಸರ್ವಿಸಸ್ ಕೂಡ GST ಅಂಡರ್ಲಿ ಎಕ್ಸೆಂಪ್ಟ್ ಆಗುತ್ತೆ. ಸೊ ಗೋ ಥ್ರೂ ಆಲ್ ದೀಸ್ ಸರ್ವಿಸಸ್ ಸ್ಟೂಡೆಂಟ್ಸ್. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ, ಹೇಗೆ ಗೂಡ್ಸ್ ಮೇಲೆ ಟ್ಯಾಕ್ಸಬಲ್ ಟರ್ನ್ ಓವರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇನ್ ರೆಸ್ಪೆಕ್ಟ್ ಆಫ್ ಸರ್ವಿಸಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸರ್ವಿಸಸ್, ಅಂದ್ರೆ ಟ್ಯಾಕ್ಸೇಬಲ್ ಸರ್ವಿಸಸ್ ನ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡೋದ್ರಿದೀವಿ. ಬಟ್ ಅದರಿಂದ ಮುಂಚೆ ಯು ಶುಡ್ ನೋ ವಿಚ್ ಆರ್ ಆಲ್ ದ ಸರ್ವಿಸಸ್, ಅಂದ್ರೆ ವಾಟ್ ಟೈಪ್ ಆಫ್ ಸರ್ವಿಸಸ್ ಆರ್ ಎಕ್ಸೆಂಪ್ಟ್ ಅಂಡರ್ GST. ಫಸ್ಟ್ ಇಸ್ ಅಗ್ರಿಕಲ್ಚರ್ ಸರ್ವಿಸ್, ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸೇವೆಗಳಿರ್ಬೋದು ಅದು GST ಅಂಡರ್ ಎಕ್ಸೆಂಪ್ಟ್. ಹಾಗೆ ಗವರ್ಮೆಂಟ್ ಸರ್ವಿಸಸ್ ಲೈಕ್ ಪೋಸ್ಟಲ್ ಸರ್ವಿಸಸ್ ಆಗಿರ್ಬೋದು, ಅಥವಾ ಫಾರಿನ್ ಡಿಪ್ಲೊಮ್ಯಾಟ್ಸ್ ಏನಾದ್ರು ಇಂಡಿಯಾದಲ್ಲಿ ಇರುವಂತಹ ಫಾರಿನ್ ಡಿಪ್ಲೊಮ್ಯಾಟ್ಸ್ ಇಂಡಿಯಾದಲ್ಲಿ ಏನಾದ್ರು ಸರ್ವಿಸ್ ಕೊಟ್ರೆ ಎಕ್ಸೆಂಪ್ಟ್. ಹಾಗೆ UNOಗೆ ಏನಾದ್ರು ಸರ್ವಿಸಸ್ ಕೊಟ್ರೆ ಎಕ್ಸೆಂಪ್ಟ್. RBI ಸರ್ವಿಸಸ್ ಕೊಟ್ರೆ ಎಕ್ಸೆಂಪ್ಟ್. ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಅದು ಬೈ ಪೇಯಿಂಗ್ ಟೋಲ್ ಆಗಿರ್ಬೋದು, ರೋಡ್ ವೇ, ಏರ್ ವೇ ಅಥವಾ ಇಟ್ ಮೇ ಬಿ ವಾಟರ್ ವೇಸ್, ಯಾವುದೇ ಥ್ರೂ ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿಯ ಸರ್ವಿಸಸ್ ಯಾರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಸೊ ಸಚ್ ಸರ್ವಿಸಸ್ ಆರ್ ಎಕ್ಸೆಂಪ್ಟ್ ಅಂಡರ್ GST. ನೆಕ್ಸ್ಟ್ ಇಸ್ ಜುಡಿಷಿಯಲ್ ಸರ್ವಿಸಸ್ ಅಂತ ಹೇಳಿದ್ರೆ ದ ಲಾಯರ್ಸ್ ಏನು ಸರ್ವಿಸಸ್ ಕೊಡ್ತಾರೆ, ಅಡ್ವೊಕೇಟ್ಸ್ ಏನ್ ಸರ್ವಿಸಸ್ ಕೊಡ್ತಾರೆ, ಸೊ ಅದು ಕೂಡ GST ಅಂಡರ್ಲಿ ಎಕ್ಸೆಂಪ್ಟ್. ಬಟ್ ಆ ಟರ್ನ್ ಓವರ್ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ, ಕಾಲಮ್ ಅಲ್ಲಿ ಎಲ್ಲೂ ಬೇಡ. ಬಟ್ ವೈಲ್ ರೈಟಿಂಗ್ ದ ಥಿಯರಿ ಪಾರ್ಟ್ ಬರೆಯುವಾಗ ನೀವು ಆ ಟರ್ನ್ ಓವರ್ ಪಾಯಿಂಟ್ ನ ಬರಿಬೇಕಾಗುತ್ತೆ. ದ ಸರ್ವಿಸಸ್ ಪ್ರೊವೈಡೆಡ್ ಬೈ ಅನ್ ಅಡ್ವೊಕೇಟ್, ಆರ್ಬಿಟ್ರಲ್ ಟ್ರಿಬ್ಯುನಲ್ ಆಗಿರ್ಬೋದು, ಅಥವಾ ಎ ಫರ್ಮ್ ಆಫ್ ಅಡ್ವೊಕೇಟ್ಸ್ ಏನಾದ್ರು ಸರ್ವಿಸಸ್ ಕೊಟ್ಟಿರ್ಬೋದು, ಅಥವಾ ಸೀನಿಯರ್ ಅಡ್ವೊಕೇಟ್ ಏನಾದ್ರು ಸರ್ವಿಸಸ್ ಕೊಟ್ಟಿದ್ದೆ ಆದ್ರೆ ಅದು ಒಬ್ಬ ಇಂಡಿವಿಜುವಲ್ ಸರ್ವಿಸ್ ಕೊಡ್ಲಿ ಅಥವಾ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಸರ್ವಿಸ್ ಕೊಡ್ಲಿ, ಅವರ ಟರ್ನ್ ಓವರ್ ಬಿಲೋ 20 lakh ಇದ್ರೆ such services, judicial services are exempt. ಅದೇ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಅಲ್ಲಿ 10 lakh is the limit. Educational services means educational institutions will be having vehicles for the transport of teachers, lecturers or students. ಆ ರೀತಿ ಸರ್ವಿಸಸ್ ಏನಾದ್ರು ಕೊಟ್ಟಿದೆ ಆದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಏನಾದ್ರು ಕೊಟ್ಟಿದೆ ಆದ್ರೆ ಅದ್ರ ಮೇಲೆ GST ಚಾರ್ಜ್ ಮಾಡ್ಲಿಕ್ಕೆ ಆಗಲ್ಲ. ಇಟ್ ಇಸ್ ಎಕ್ಸೆಂಪ್ಟ್ ಅಂಡರ್ GST. ಅಂಡ್ ಆಲ್ಸೋ ಮಿಡ್ ಡೇ ಮೀಲ್ಸ್ facilities are exempt under
GST. And also coming to the medical services provided by ambulances, charities, or the services provided by veterinary doctors, medical professionals, ಅವ್ರು ಏನಾದ್ರು ಸರ್ವಿಸ್ ಕೊಡ್ತಾರೆ ಅದೆಲ್ಲ ಎಕ್ಸೆಂಪ್ಟ್. ಆರ್ಗನೈಸೇಷನಲ್ ಸರ್ವಿಸಸ್ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಕ್ಸಿಬಿಷನ್ಸ್, ಅಂದ್ರೆ ಈ ಫಾರಿನರ್ಸ್ ಏನ್ ಮಾಡ್ತಾರೆ ಅಂದ್ರೆ ಇಂಡಿಯಾದಲ್ಲಿ ಬಂದ್ಬಿಟ್ಟು ಬಿಸ್ನೆಸ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡ್ತಾರೆ. ಅವ್ರು ಇಲ್ಲಿ ಇಂಡಿಯಾದಲ್ಲಿ ಬಿಸ್ನೆಸ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದಾಗ ದೇ ರಿಕ್ವೈರ್ ಸಮ್ ಫೆಸಿಲಿಟೀಸ್. ಅವ್ರಿಗೆ ಏನಾಗುತ್ತೆ, ಕೆಲವೊಂದು ಫೆಸಿಲಿಟೀಸ್ ಬೇಕಾ, ಅದನ್ನ ಇಲ್ಲಿ ಇಂಡಿಯಾದಲ್ಲಿ ಇರುವಂತಹ ಸರ್ವಿಸ್ ಪ್ರೊವೈಡರ್ಸ್ ಇಂದ ಸರ್ವಿಸ್ ತಗೊಂಡಿದ್ದೆ ಆದ್ರೆ ದಟ್ ಈಸ್ ಎಕ್ಸೆಂಪ್ಟೆಡ್ ಅಟ್ GST. ಅಂಡ್ ಆಲ್ಸೋ ಇಫ್ ಟೂರ್ ಫೆಸಿಲಿಟೀಸ್ ಆರ್ ಪ್ರೊವೈಡ್ ಫಾರ್ ದ ಫಾರಿನ್ ಟೂರಿಸ್ಟ್ ಏನಾದ್ರು ಟೂರ್ ಫೆಸಿಲಿಟೀಸ್ ಕೊಟ್ಟಿದೆ ಆದ್ರೆ ಅದು ಕೂಡ ಎಕ್ಸೆಂಪ್ಟ್ ಆಗಿರುತ್ತೆ. ಹಾಗೆ GST ಅಂಡ್ ಕೌನ್ಸಿಲ್ ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಗೆ ಸರ್ವಿಸ್ ಕೊಟ್ಟರೆ ದಟ್ ಈಸ್ ಆಲ್ಸೋ ಎಕ್ಸೆಂಪ್ಟ್. ಅಂಡ್ ದೇರ್ ಆರ್ ಅದರ್ ಸರ್ವಿಸಸ್ ವಿಚ್ ಆರ್ ಎಕ್ಸೆಂಪ್ಟ್ ಲೈಕ್ ಸ್ಲಾಟರ್ ಹೌಸಸ್, ಲೈಬ್ರರೀಸ್, ಈ ಜರ್ನಲಿಸ್ಟ್ ಏನಾದ್ರು ಸರ್ವಿಸಸ್ ನ ಕೊಟ್ಟಿದ್ದೆ ಆದ್ರೆ ಅವೆಲ್ಲದೂ ಕೂಡ ಎಕ್ಸೆಂಪ್ಟ್ ಆಗುತ್ತೆ. ಈ ಎಕ್ಸೆಂಪ್ಟೆಡ್ ಸರ್ವಿಸ್ ನ ಜ್ಞಾಪಕ ಇಟ್ಕೊಳ್ಳಿ, ಇದ್ರ ಮೇಲೆ ಥಿಯರಿ ಬರೋ ಸಾಧ್ಯತೆ ಇರುತ್ತೆ. ಹಾಗೆ ಇನ್ ಮೈ ಕಮಿಂಗ್ ವಿಡಿಯೋಸ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸರ್ವಿಸಸ್ ನ ಟ್ಯಾಕ್ಸೇಬಲ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋನಿದ್ದೀನಿ.